ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ರಾಹುಲ್ ಗಾಂಧಿಯ ದ್ವಿಪೌರತ್ವ ಕೇಸಿಂದ ನ್ಯಾಯಮೂರ್ತಿ ಸುಭಾಷ್ ವಿದ್ಯಾರ್ಥಿ ಅವರು ನಿರ್ಗಮನ ಆಗಿದ್ದಾರೆ. ಅದಕ್ಕೆ ಕಾರಣ ಆಗಿದ್ದು ಮಾತ್ರ ವಿಘ್ನೇಶ್ ಶಿಶಿರ್ ಎಕ್ಸ್ ಖಾತೆಯಲ್ಲಿ ಹಾಕಿದ್ದ ಟ್ವೀಟ್ಗಳು. ಅದರಲ್ಲೂ ಭಾರತೀಯರು ನನ್ನ ಜೊತೆ ಕೈ ಜೋಡಿಸಿ ಅಂತ ಕೇಳಿದ್ದು, ಪ್ರತಿದಿನ ಯಾವ ರೀತಿಯ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ಹೇಳಿಕೊಂಡಿದ್ದು, ಕೊನೆಗೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಅವರು ಈ ಕೇಸಿಗೆ ಎಂಟ್ರಿ ಆಗಬೇಕು ಅಂತ ಹಾಕಿಕೊಂಡಿದ್ದು, ಇದೆಲ್ಲದಕ್ಕಿಂತ ಮುಖ್ಯವಾಗಿ ನೀವು ತೆಗೆದುಕೊಂಡಿರೋ ಹಣವನ್ನು ಹಿಂತಿರುಗಿಸಿ, ಇಲ್ಲ ಅಂದ್ರೆ ನಿಮ್ಮ ವಾಯ್ಸ್ ರೆಕಾರ್ಡಿಂಗ್ ಅನ್ನ ಇದೇ ಎಕ್ಸ್ ಖಾತೆಯಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದು ಬಹಳಷ್ಟು ಚರ್ಚೆಗಳನ್ನ ಹುಟ್ಟು ಹಾಕ್ತಾ ಇದೆ. ಆದ್ರೆ ಸುಭಾಷ್ ವಿದ್ಯಾರ್ಥಿ ಅವರು ನಾನು ಈ ರೀತಿ ತೀರ್ಪನ್ನು ನೀಡೋದಕ್ಕೆ ಕಾರಣ ಸಾಲಿಸಿಟರ್ ಜನರಲ್ ಮತ್ತು ಉತ್ತರ ಪ್ರದೇಶ ಸರ್ಕಾರದ ವಕೀಲರು ಅನ್ನೋದನ್ನ ಹೇಳಿ ಈ ಕೇಸನ್ನು ನಾನು ಮುಂದುವರಿಸಲ್ಲ, ಈ ಕೇಸಿಂದ ನಿರ್ಗಮಿಸ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಜವಾಗ್ಲೂ ಈ ಕೇಸಲ್ಲಿ ನಡೆದದ್ದೇನೋ? ದೂರುದಾರ ವಿಘ್ನೇಶ್ ಶಿಶಿರ್ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರೋದೇನೋ? ವಕೀಲರು ಕೇಳಿದ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡೋದಕ್ಕೆ ಆಗದ ಪರಿಸ್ಥಿತಿಗೆ ನ್ಯಾಯಾಧೀಶರು ಬಂದ್ರ? ಮುಂದೆ ರಾಹುಲ್ ಗಾಂಧಿ ಪೌರತ್ವ ಕೇಸಿನ ಕಥೆ ಏನೋ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ರಾಹುಲ್ ಗಾಂಧಿ ದ್ವಿಪೌರತ್ವ ಕೇಸಲ್ಲಿ ಏಪ್ರಿಲ್ 17ನೇ ತಾರೀಕು ಶುಕ್ರವಾರ ವಿಚಾರಣೆ ನಡೆದಿತ್ತು. ಅದು ಅಲಹಾಬಾದ್ ಹೈಕೋರ್ಟಿನ ಲಕ್ನೋ ಪೀಠ. ನ್ಯಾಯಾಧೀಶರಾದ ಸುಭಾಷ್ ವಿದ್ಯಾರ್ಥಿ ಅವರ ಏಕಸದಸ್ಯ ಪೀಠ. ಅಲ್ಲಿ ನ್ಯಾಯಾಧೀಶರು ಕೆಲ ರಹಸ್ಯ ದಾಖಲೆಗಳನ್ನು ಕೇಂದ್ರ ಗೃಹ ಇಲಾಖೆಗೂ ಸಲ್ಲಿಕೆಯನ್ನು ಮಾಡೋದಕ್ಕೆ ತಿಳಿಸಿದ್ರು. ಅದೇ ರೀತಿ ವಿಘ್ನೇಶ್ ಶಿಶಿರ್ ಅವರ ಬಳಿ ಇದ್ದ ಕೆಲ ದಾಖಲೆಗಳನ್ನು ಸಲ್ಲಿಕೆ ಮಾಡಿದ್ರು. ಎಲ್ಲವನ್ನ ಪರಿಶೀಲನೆ ಮಾಡಿದ್ದ ನ್ಯಾಯಾಧೀಶರು ಮೊದಲು ಉತ್ತರ ಪ್ರದೇಶ ಕೊತ್ವಾಲಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲು ಮಾಡೋದಕ್ಕೆ ತಿಳಿಸಿದ್ರು. ಆದರೆ ಉತ್ತರ ಪ್ರದೇಶ ಸರ್ಕಾರದ ವಕೀಲರು, ಸ್ವಾಮಿ, ಇದು ಅಂತಾರಾಜ್ಯಗಳು ಮತ್ತು ಅಂತಾರಾಷ್ಟ್ರೀಯ ಲಿಂಕುಗಳನ್ನು ಹೊಂದಿರೋದ್ರಿಂದ ಇದನ್ನ ಕೇಂದ್ರದ ತನಿಖಾ ಸಂಸ್ಥೆಗಳಿಗೆ ವಹಿಸಬೇಕು ಅನ್ನೋದನ್ನ ಕೇಳಿಕೊಂಡ್ರು. ಅದೇ ರೀತಿ ನ್ಯಾಯಾಧೀಶ ಸುಭಾಷ್ ವಿದ್ಯಾರ್ಥಿ CBI FIR ದಾಖಲು ಮಾಡಿ ಆ ಕುರಿತು ತನಿಖೆಯನ್ನ ಮಾಡೋದಕ್ಕೆ ಆದೇಶವನ್ನು ನೀಡಿದ್ರು. ಈ ಕೇಸು ನಡೆದದ್ದು ಕೇವಲ ಒಂದು ದಿನದ ವಿಚಾರಣೆ ಅಲ್ಲ, ಅಥವಾ ಒಂದು ದಿನ ದಾಖಲೆಗಳನ್ನು ಪರಿಶೀಲನೆ ಮಾಡಲಿಲ್ಲ. 15, 16 ಮತ್ತು 17ನೇ ತಾರೀಕು 3 ದಿನ ಅಲ್ಲಿ ಎಲ್ಲವನ್ನ ನ್ಯಾಯಾಧೀಶರು ಪರಿಶೀಲನೆಯನ್ನ ಮಾಡಿ ನೀಡಿದ್ದ ಆದೇಶ ಅದು. ಶುಕ್ರವಾರ 4 ಗಂಟೆಯ ವೇಳೆಗೆ ತಮ್ಮ ತೀರ್ಪನ್ನ ತೆರೆದ ನ್ಯಾಯಾಲಯದಲ್ಲೇ ಓದಿದ್ರು. ಆ ಪ್ರಕಟಿತ ತೀರ್ಪಿನ ಪ್ರಕಾರ ಅರ್ಜಿದಾರ ವಿಘ್ನೇಶ್ ಶಿಶಿರ್ ಮಾಡಿದ್ದ ಆರೋಪಗಳಿಗೆ ಮೇಲ್ನೋಟಕ್ಕೆ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಕ್ರಿಮಿನಲ್ ಪ್ರಕರಣ ಸಾಬೀತಾಗಿತ್ತು. ಅದೇ ಕಾರಣಕ್ಕೆ ಕೊನೆಗೆ CBIಗೆ ತನಿಖೆಯನ್ನು ವಹಿಸಲಾಗಿತ್ತು. ಅದೇ ಸುದ್ದಿ ರಾಷ್ಟ್ರದ ಎಲ್ಲ ಮಾಧ್ಯಮಗಳಲ್ಲೂ ಪ್ರಸಾರ ಆಗಿತ್ತು. ಆದರೆ ಮರುದಿನ ಅಂದ್ರೆ ಶನಿವಾರ ಬೆಳಿಗ್ಗೆ ಅರ್ಜಿದಾರ ವಿಘ್ನೇಶ್ ಶಿಶಿರ್ ಆದೇಶದ ದೃಢೀಕೃತ ಪ್ರತಿಯನ್ನು ಪಡೆಯೋಕೆ ನ್ಯಾಯಾಲಯಕ್ಕೆ ಹೋಗ್ತಾರೆ. ಆಗ ಅವರಿಗೆ ಅಲ್ಲಿ ಕಾದಿದ್ದು ಅಚ್ಚರಿ, ಅಂದ್ರೆ ಶಾಕಿಗಿಂತ ಶಾಕ್. ಹಿಂದಿನ ದಿನ ತಾವೇ ಪ್ರಕಟ ಮಾಡಿದ್ದ ತೀರ್ಪನ್ನ ಮಾರನೇ ದಿನ ಹೈಕೋರ್ಟಿನ ವೆಬ್ಸೈಟ್ನಲ್ಲಿ ನ್ಯಾಯಮೂರ್ತಿ ಸುಭಾಷ್ ವಿದ್ಯಾರ್ಥಿ ಅದನ್ನ ಮಾರ್ಪಾಡು ಮಾಡಿ ತಾವೇ ನೀಡಿದ್ದ ಆದೇಶಕ್ಕೆ ತಡೆಯಾಜ್ಞೆ ನೀಡಿ 2 ಪುಟಗಳ ಹೇಳಿಕೆಯನ್ನ ಅಲ್ಲಿ ಸೇರಿಸಿ ಅಪ್ಲೋಡ್ ಮಾಡಿದ್ರು. ಅಲ್ಲಿ ಇದ್ದದ್ದು ಏನು ಅಂದ್ರೆ, ಇಂತಹ ಕ್ರಿಮಿನಲ್ ಪ್ರಕರಣಗಳಲ್ಲಿ 2014ರಲ್ಲಿ ಇದೇ ಅಲಹಾಬಾದ್ ಹೈಕೋರ್ಟಿನ ಸಂವಿಧಾನ ಪೀಠ ನೀಡಿದ್ದ ತೀರ್ಪನ್ನು ಉಲ್ಲೇಖ ಮಾಡಿ ಇಂತಹ ಪ್ರಕರಣಗಳಲ್ಲಿ ಸಂಭಾವ್ಯ ಆರೋಪಿಗಳ ಹೇಳಿಕೆಯನ್ನು ಪಡೆದು ಅಂತಿಮ ತೀರ್ಪನ್ನು ನೀಡಬೇಕು ಅನ್ನೋದನ್ನ ಹೇಳಿರೋದ್ರಿಂದ ನಾನು ನಿನ್ನೆ ನೀಡಿದ್ದ ತೀರ್ಪಿಗೆ ತಡೆಯನ್ನು ನೀಡಿದ್ದೀನಿ. ಮತ್ತೆ ಮುಂದಿನ ವಿಚಾರಣೆ ಏಪ್ರಿಲ್ 20ನೇ ತಾರೀಕು ಸೋಮವಾರ ನಿಗದಿ ಮಾಡಲಾಗಿದ್ದು, ಆ ದಿನ ಪ್ರಕರಣದಲ್ಲಿ ಪಾಲ್ಗೊಂಡಿರೋ ಎಲ್ಲ ವಾದಗಳನ್ನು ಕೇಳಿ ನಂತರ ಅಂತಿಮ ತೀರ್ಪನ್ನು ನೀಡಲಾಗುತ್ತೆ ಅನ್ನೋದನ್ನ ಹೇಳಿ ತಾವೇ ನೀಡಿದ್ದ ತೀರ್ಪನ್ನು ಮಾರ್ಪಾಡು ಮಾಡಿದ್ರು. ಇದರಿಂದ ಸಾಮಾನ್ಯ ಜನರು ಒಂಥರ ಮಾತಾಡೋದಕ್ಕೆ ಶುರು ಮಾಡಿದ್ರೆ, ವಕೀಲರು ಇದು ಹೇಗೆ ಸಾಧ್ಯ, ಓಪನ್ ಆಗಿ ಪ್ರಕಟ ಆಗಿರೋ ತೀರ್ಪನ್ನ ಹೇಗೆ ಮಾರ್ಪಾಡು ಮಾಡ್ತಾರೆ ಅನ್ನೋ ಚರ್ಚೆಗಳು ಶುರುವಾದ್ವು. ಒಂದಷ್ಟು ಕುತೂಹಲ ಕೂಡ ಉಂಟಾಗಿದ್ದು ನಿಜ. ಆಗ ಅರ್ಜಿದಾರ ವಿಘ್ನೇಶ್ ಶಿಶಿರ್, ಇದೇನು ನಿನ್ನೆ ಪ್ರಕಟ ಆಗಿದ್ದ ತೀರ್ಪು, ಅದರಲ್ಲಿ ಪ್ರಾಥಮಿಕವಾಗಿ ಒಂದಷ್ಟು ಜಯ ಸಿಕ್ಕಿದೆ ಅನ್ನೋ ಖುಷಿಯನ್ನ ಪಟ್ರೆ ಬೆಳಿಗ್ಗೆ ಆಗೋದ್ರಲ್ಲಿ ಮಾರ್ಪಾಡಾಗಿದೆಯಲ್ಲ ಅಂತ ಒಂದಷ್ಟು ಭಾವೋದ್ವೇಗಕ್ಕೆ ಒಳಗಾಗಿದ್ರು. ಯಾಕಂದ್ರೆ ವಿಘ್ನೇಶ್ ಶಿಶಿರ್ ಅವರ ಕೇಸನ್ನ ಖುದ್ದು ಅವರೇ ವಾದವನ್ನ ಮಾಡ್ತಾ ಇದ್ದಾರೆ. ಅವರೇನು ವಕೀಲರಲ್ಲ. ಅದರಲ್ಲೂ ಒಬ್ಬ ಸಾಮಾನ್ಯ ಪ್ರಜೆ ದೇಶದ ರಾಜಕಾರಣಿಗಳ ವಿರುದ್ಧ ಆರೋಪ ಮಾಡಿ ಗೆಲ್ಲೋದು ಅಷ್ಟೊಂದು ಸುಲಭ ಅಲ್ಲ. ಅದು ಸಾವು ಬದುಕಿನ ಮಧ್ಯೆ ಹೋರಾಟ. ಇನ್ನು ಯಾವಾಗ ವಿಘ್ನೇಶ್ ಶಿಶಿರ್ ಇಲ್ಲೇನೋ ಆಗಿದೆ ಅನ್ನಿಸೋಕೆ ಶುರುವಾಯಿತೋ, ಆಗ ತಮ್ಮ ಎಕ್ಸ್ ಖಾತೆಯಲ್ಲಿ ದೇಶದ ಎಲ್ಲ ಪ್ರಜೆಗಳಿಗೆ ಮತ್ತು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ರು. ಏಪ್ರಿಲ್ 17ನೇ ತಾರೀಕು ಅಲಹಾಬಾದ್ ಹೈಕೋರ್ಟಿನ ನ್ಯಾಯಮೂರ್ತಿಗಳು ಪ್ರಕಟ ಮಾಡಿದ್ದ ತೀರ್ಪನ್ನ ಓಪನ್ ಕೋರ್ಟಲ್ಲಿ ಬಹಿರಂಗ ಮಾಡಲಿ ಅನ್ನೋ ಆಗ್ರಹ ಮಾಡಿದ್ರು. ಮತ್ತೆ ಮೊನ್ನೆ ಅಂದ್ರೆ 20ನೇ ತಾರೀಕು ಅದೇ ಪ್ರಕರಣವನ್ನು ಕೈಗೆತ್ತಿಕೊಂಡ ನ್ಯಾಯಾಧೀಶರಾದ ಸುಭಾಷ್ ವಿದ್ಯಾರ್ಥಿ ಯಾಕೋ ಆಕ್ರೋಶಭರಿತರಾಗಿದ್ರು. ಆಗ ನ್ಯಾಯಾಧೀಶರು ಈ ಪ್ರಕರಣದಲ್ಲಿ ಕೇಂದ್ರ ಗೃಹ ಇಲಾಖೆಯ ಪರವಾಗಿ ಹಾಜರಾಗಿದ್ದ
ಡೆಪ್ಯೂಟಿ ಸಾಲಿಸಿಟರ್ ಜನರಲ್ ಮತ್ತು ಉತ್ತರ ಪ್ರದೇಶ ಸರ್ಕಾರ ನಿಯೋಜಿತ ಹಿರಿಯ ವಕೀಲರು ಈ ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ಸರಿಯಾಗಿ ಸಹಕಾರವನ್ನು ಮಾಡಿಲ್ಲ, ಹಾಗೆಯೇ ಸರಿಯಾಗಿ ಮಾರ್ಗದರ್ಶನವನ್ನು ನೀಡಿಲ್ಲ. ಜೊತೆಗೆ ಅರ್ಜಿದಾರ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟ ಮಾಡಿರೋ ಎಲ್ಲವನ್ನ ಗಮನಿಸ್ತಾ ಇದ್ರೆ ನ್ಯಾಯಾಲಯದ ತೇಜೋವಧೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರಿಂದ ನನಗೆ ತುಂಬ ದುಃಖ ಆಗ್ತಾ ಇದೆ. ನಾನು ಈ ಪ್ರಕರಣವನ್ನು ಯಾಕೆ ವಿಚಾರಣೆ ನಡೆಸಿದ್ನೋ ಅನ್ನಿಸ್ತಾ ಇದೆ. ಈ ಪ್ರಕರಣವನ್ನು ಮುಂದುವರಿಸೋಕೆ ನನಗೆ ಇಷ್ಟ ಇಲ್ಲ. ನಾನು ಈ ಪ್ರಕರಣದಿಂದ ನಿರ್ಗಮನ ಆಗ್ತಾ ಇದ್ದೀನಿ ಅನ್ನೋ ಹೇಳಿಕೆಯನ್ನು ಕೊಟ್ಟರು. ಆದರೆ ಆ ನ್ಯಾಯಾಲಯದಲ್ಲಿ ಹಾಜರಿದ್ದ ಬಾರ್ ಕೌನ್ಸಿಲ್ನ 106 ವಕೀಲರು ಅಲ್ಲಿದ್ದರು. ಅವರು ಕೂಡ ನ್ಯಾಯಾಧೀಶರನ್ನ ಪ್ರಶ್ನೆ ಮಾಡಿದ್ರು. ತಾವೇ ಪ್ರಕಟ ಮಾಡಿದ್ದ ತೀರ್ಪನ್ನು ಹೇಗೆ ಮಾರ್ಪಾಡು ಮಾಡಿದ್ರಿ? ಅದು ಹೇಗೆ ಸಾಧ್ಯ? ಯಾಕೆ ನ್ಯಾಯಾಲಯ 24 ಗಂಟೆಗೂ ಮೊದಲೇ ಯೂಟರ್ನ್ ತಗೊಂಡಿದೆ ಅನ್ನೋದನ್ನು ಕೇಳಿದ್ರು. ಅದ್ಯಾವುದಕ್ಕೂ ಉತ್ತರವನ್ನು ನೀಡದೆ ನ್ಯಾಯಾಧೀಶರು ಅಲ್ಲಿಂದ ಹೊರಟೇ ಹೋದರು. ಇಲ್ಲಿ ಮತ್ತೊಂದು ಟ್ವಿಸ್ಟ್ ಇದೆ. ಅಲ್ಲಿ ನ್ಯಾಯಾಧೀಶರು ಯಾಕೆ ಹೋದರು ಅನ್ನೋದಕ್ಕೆ ಇಲ್ಲಿ ಒಂದಷ್ಟು ಅನುಮಾನಗಳನ್ನು ಹುಟ್ಟು ಹಾಕೋ ಟ್ವಿಸ್ಟ್ಗಳು ಬಹಳಷ್ಟಿವೆ. ಅದೇನೆಂದರೆ, ವಿಘ್ನೇಶ್ ಶಿಶಿರ್ ಅವರ ಕೊನೆಯ ಒಂದು ಟ್ವೀಟ್ ಇದೆ. ಅದರಲ್ಲಿ ಅವರು ಬರೆದುಕೊಂಡಿದ್ದಾರೆ, ತೆಗೆದುಕೊಂಡಿರೋ ಹಣವನ್ನು ವಾಪಸ್ಸು ಕೊಟ್ಟು ಬಿಡಿ, ಇಲ್ಲ ಅಂದರೆ ನೀವು ಮಾತಾಡಿರೋ ವಾಯ್ಸ್ ರೆಕಾರ್ಡಿಂಗ್ ನನ್ನ ಬಳಿ ಇದೆ, ಅದನ್ನು ಇದೇ ಎಕ್ಸ್ ಖಾತೆಯಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿರೋದು. ಈ ಪೋಸ್ಟ್ ನೋಡಿದರೆ ಅನುಮಾನ ಬರ್ತಾ ಇರೋದು, ಯಾರು ದುಡ್ಡನ್ನು ತಗೊಂಡಿದ್ದಾರೆ, ಯಾರ ಬಳಿ ತಗೊಂಡಿದ್ದಾರೆ, ಅಲ್ಲಿ ನ್ಯಾಯಾಧೀಶರಿಗೆ ಆ ಮಾತನ್ನು ಹೇಳಿದ್ದಾರಾ ಅಥವಾ ಬೇರೆ ಯಾರಿಗಾದರೂ ಹೇಳಿದ್ದಾರಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾರೇ ಮಾತನಾಡಿದ್ರು ಆ ವಾಯ್ಸ್ ರೆಕಾರ್ಡಿಂಗ್ ಅದೇಗೆ ವಿಘ್ನೇಶ್ ಶಿಶಿರ್ ಅವರಿಗೆ ಸಿಗುತ್ತೆ? ಇದೆಲ್ಲವೂ ಒಂದಷ್ಟು ರಹಸ್ಯವಾಗಿ ಉಳಿದುಕೊಳ್ಳುತ್ತೆ. ಅದರ ಜೊತೆ ಅವರದ್ದೇ ಎಕ್ಸ್ ಖಾತೆಯಲ್ಲಿ ಇನ್ನು ಕೆಲ ವಿಚಾರಗಳನ್ನು ಹಂಚಿಕೊಂಡಿರೋ ವಿಘ್ನೇಶ್ ಶಿಶಿರ್ ಈ ಪ್ರಕರಣದಲ್ಲಿ ಡೀಪ್ ಸ್ಟೇಟ್ನ ಕೈವಾಡ ಇದೆ. ಡೀಪ್ ಸ್ಟೇಟ್ ಇಲ್ಲಿ ಆಟವನ್ನು ಆಡ್ತಾ ಇದೆ. ಡೀಪ್ ಸ್ಟೇಟ್ ಪ್ರಕರಣವನ್ನೇ ಮುಚ್ಚಿ ಹಾಕೋಕ್ಕೆ ಪ್ರಯತ್ನವನ್ನು ಪಡ್ತಾ ಇವೆ ಅಂತ ಬರೆದುಕೊಂಡಿದ್ದಾರೆ. ನನಗೆ ಪದೇ ಪದೇ ಬೆದರಿಕೆ ಕರೆಗಳು ಬರ್ತಾ ಇವೆ, ನನ್ನನ್ನು ಹತ್ಯೆ ಮಾಡೋದಾಗಿ ಹೇಳ್ತಾ ಇದ್ದಾರೆ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಅದೇನೇ ಆದರೂ ಇಲ್ಲಿ ನ್ಯಾಯಾಧೀಶರು ಮಾಡಿದ್ದು ಸರಿಯೋ ಅಥವಾ ತಪ್ಪು ಅನ್ನೋದನ್ನು ನಾನು ಹೇಳಲ್ಲ. ಆದರೆ ನ್ಯಾಯಾಧೀಶರು ತೀರ್ಪನ್ನು ಕೊಡೋದಕ್ಕೆ ಸ್ವಲ್ಪ ತಡವಾದರೂ ಎಲ್ಲವನ್ನು ಪರಿಶೀಲನೆ ಮಾಡಿ ಹಿಂದಿನ ತೀರ್ಪುಗಳನ್ನು ನೋಡಿ ತೀರ್ಪುಗಳನ್ನು ನೀಡಬೇಕಾಗತ್ತೆ. ಅಥವಾ ಆ ರೀತಿ ಮಾರ್ಪಾಡು ಮಾಡಬೇಕು ಅನ್ನೋದೇ ಆದರೆ ಅದನ್ನು ದೂರುದಾರರ ಗಮನಕ್ಕೆ ತರದೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನು ನ್ಯಾಯಾಧೀಶರೇ ಹೇಳಬೇಕು. ಈಗ ನ್ಯಾಯಾಧೀಶರು ನಾನು ಕೇಸಿಂದ ನಿರ್ಗಮಿಸ್ತಾ ಇದ್ದೀನಿ ಅಂದರೆ ಅದಕ್ಕೆ ಕೋಟ್ಯಾಂತರ ಜನರಿಗೆ ಉತ್ತರವನ್ನು ಖಂಡಿತ ನೀಡಲೇಬೇಕಾಗತ್ತೆ. ಅಥವಾ ಜನರ ತಲೆಯಲ್ಲಿ ಅನುಮಾನವನ್ನು ಬಿಟ್ಟು ಹೊರಗೆ ಹೋಗ್ತಾರೆ ಅಷ್ಟೇ. ಇದ್ಯಾವುದೋ ಲೋಕಲಲ್ಲಿ ನಡೆಯೋ ಕೇಸುಗಳಲ್ಲ ಅನ್ನೋದು ನ್ಯಾಯಾಧೀಶರಿಗೂ ಅರ್ಥ ಆಗಿರುತ್ತೆ ಅಂದುಕೊಳ್ತೀನಿ. ಈಗ ಅದೇ ರಾಹುಲ್ ಗಾಂಧಿಯ ದ್ವಿಪೌರತ್ವ ಪ್ರಕರಣವನ್ನು ಅಲಹಾಬಾದ್ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಮತ್ತೊಂದು ಪೀಠಕ್ಕೆ ವಹಿಸಲಿ ಅನ್ನೋದನ್ನು ಸುಭಾಷ್ ವಿದ್ಯಾರ್ಥಿ ಅವರೇ ಹೇಳ್ತಾ ಇದ್ದಾರೆ. ಇದನ್ನು ಅಪರೂಪದ ಪ್ರಸಂಗ ಅಂತ ಕರಿಬೇಕು ಅಥವಾ ನಮ್ಮ ನ್ಯಾಯಾಂಗದಲ್ಲಿರೋ ಲೋಪದೋಷಗಳು ಅಂತ ಕರಿಬೇಕು ಗೊತ್ತಿಲ್ಲ. ಸದ್ಯಕ್ಕೆ ನಿನ್ನೆ ಅಲಹಾಬಾದ್ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಲಕ್ನೋಗೆ ಆಗಮಿಸಿದ್ರು. ಅಲ್ಲಿ ಸದ್ಯದ ವಾತಾವರಣವನ್ನು ಮಾತ್ರ ತಿಳಿಗೊಳಿಸಿದ್ದಾರೆ. ಉಳಿದ ಹಾಗೆ ಈ ಪ್ರಕರಣದಲ್ಲಿ ಮಂಡಿಸಿರೋ ಎಲ್ಲ ದಾಖಲೆಗಳು ಮತ್ತು ಸಾಕ್ಷಿಗಳು, ಅರ್ಜಿದಾರ ವಿಘ್ನೇಶ್ ಶಿಶಿರ್ ಮಾಡಿರೋ ವಾದಗಳು ಮತ್ತು ಕೇಂದ್ರ ಸರ್ಕಾರದ ಡೆಪ್ಯೂಟಿ ಸಾಲಿಸಿಟರ್ ಜನರಲ್ ಹಾಗೆಯೇ ಉತ್ತರ ಪ್ರದೇಶದ ವಕೀಲರು ಮಂಡಿಸಿರೋ ವಾದಗಳ ಪ್ರಕಾರ ಮೇಲ್ನೋಟಕ್ಕೆ ರಾಹುಲ್ ಗಾಂಧಿಯ ವಿರುದ್ಧ ಖಚಿತವಾಗ್ತಾ ಇವೆ. ಆದರೆ ದೃಢೀಕೃತ ತೀರ್ಪು ಇನ್ನೂ ಪ್ರಕಟ ಆಗಬೇಕು. ನ್ಯಾಯಮೂರ್ತಿಗಳು ಈ ರೀತಿ ನಿರ್ಗಮನ ಆಗೋದು ವಿಷಾದಕರ ಬೆಳವಣಿಗೆ ಅಂದರೂ ತಪ್ಪಲ್ಲ. ಹಾಗಂತ ಈ ಪ್ರಕರಣ ಎಲ್ಲೂ ಹಳಿಯನ್ನು ತಪ್ಪಲ್ಲ. ಇದರ ತೀರ್ಪು ಮತ್ತೊಂದು ಪೀಠಕ್ಕೆ ಹೋಗಿ ಅಲ್ಲಿಂದ ಬರಬೇಕು ಅಷ್ಟೇ. ಆದರೂ ಆಗಾಗ ಬಹಳಷ್ಟು ಪ್ರಕರಣಗಳಲ್ಲಿ ಅಲಹಾಬಾದ್ ಹೈಕೋರ್ಟಿನಲ್ಲಿ ಇಂತಹ ಎಡವಟ್ಟುಗಳು ಆಗ್ತಾನೆ ಇರುತ್ತವೆ. ಅದ್ಯಾಕೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಇದನ್ನು ಏನಂತ ಕರಿಬೇಕು ಅನ್ನೋದನ್ನು ನೀವೇ ತಿಳಿಸಿ. ಇಲ್ಲಿ ಒಬ್ಬ ಸಾಮಾನ್ಯ ಪ್ರಜೆ ವಿಪಕ್ಷ ನಾಯಕ ಅಂತ ಹೇಳಿಕೊಂಡು ಆಟವನ್ನು ಆಡ್ತಾ ಇರೋ ವ್ಯಕ್ತಿಯ ವಿರುದ್ಧ ದೂರನ್ನು ದಾಖಲಿಸಿ ಸಾವನ್ನು ಬೆನ್ನ ಹಿಂದೆ ಕಟ್ಕೊಂಡು ಅಡ್ಡಾಡ್ತಾ ಇದ್ದಾನೆ. ಅದೇ ನ್ಯಾಯಾಧೀಶರು ಇಂತಹ ತಪ್ಪುಗಳನ್ನು ಮಾಡಿ ನಾವು ಮಾಡಿರೋದೇ ಸರಿ ಇದೆ, ಆದರೂ ದೂರುದಾರನಿಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಇಲ್ಲ ಅನ್ನೋ ನೆಪವನ್ನು ಹೇಳಿದರೆ ಏನಂತ ಹೇಳಬೇಕು? ಹಾಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಇಲ್ಲ ಅನ್ನೋದಾದರೆ ಒಬ್ಬ ವ್ಯಕ್ತಿ 2.5 ವರ್ಷದಿಂದ ಯಾಕೆ ಪ್ರಾಣವನ್ನು ಒತ್ತೆ ಇಟ್ಟು ಬೆದರಿಕೆ ಕಾರ್ಯಗಳು ಬರ್ತಾ ಇದ್ರು? ದೇಶಕ್ಕಾಗಿ ದೇಶಕ್ಕೆ ಮಾರಕ ಆಗೋ ವಿದೇಶಿ ಪ್ರಜೆ ಇರಬಾರ್ದು ಅಂತ ಹೋರಾಟ ಮಾಡ್ತಾನೆ. ಯೋಚನೆಯನ್ನು ಮಾಡಿ. ನಿಮಗೂ ಈ ಕೇಸಲ್ಲಿ ಏನನ್ನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಇದು ಗೆಳೆಯರೆ, ರಾಹುಲ್ ಗಾಂಧಿಯ ದ್ವಿಪೌರತ್ವ ಕೇಸಲ್ಲಿ ನ್ಯಾಯಾಧೀಶರಾದ ಸುಭಾಷ್ ವಿದ್ಯಾರ್ಥಿ ನಿರ್ಗಮಿಸಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.